ಟ್ರೆಕ್ ಮಾಡ್ತಾ ಇದೆಯಾ? ಹಾಂ, ಏನು ನಿಂದೋಗ್ಬಿಟ್ಟಿದ್ಯಾ ಫುಲ್ಲು? ನಡಿ ಮುಂದೆ ಹಂಗೆ ಬರಬೇಕು ಕುತ್ಕೊಂಡು. ಯಾವ ಥರ ಇದೆ ಅಂತ ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿ. ಬರ್ತಾ ಥೈಲ್ಯಾಂಡ್ಗೆ ಹೋಗಿದ್ನಪ್ಪ, ಥೈಲ್ಯಾಂಡ್ ಕೌ. ಹಾಯ್, ಹಲೋ, ನಮಸ್ಕಾರ, ಶುಭೋದಯ, ಗುಡ್ ಮಾರ್ನಿಂಗ್. ನಾವು ಇವತ್ತು ನಮ್ಮ ಪುಟಾಣಿ ಜೊತೆ, ಪುಟಾಣಿ ಹಾಯ್ ಮಾಡು, ಚನ್ನಗಿರಿ ಬೆಟ್ಟ ಟ್ರೆಕ್ಕಿಗೆ ಬಂದಿದ್ದೀವಿ. ಒಂದು 4 ಜನ ಬಂದಿದ್ದೀವಿ. ನಮ್ಮ ಸ್ನೇಹಿತರೊಬ್ಬರು ಒಂದು ಟ್ರೆಕ್ಕಲ್ಲಿ ಫ್ರೆಂಡ್ ಆದರು, ಯಾವುದೋ ವಾಡೆಮಲ್ಲೇಶ್ವರ ಇವರೇನೆ. ಅವರು ಇವತ್ತು ಅಚಾನಕ್ಕಾಗಿ ಅವರು ಬಂದಿದ್ದಾರೆ, ನಾವು ಬಂದಿದ್ದೀವಿ, ಜಾಯ್ನ್ ಆಗಿದ್ದೀವಿ, ಹೊರಟಿದ್ದೀವಿ. ಈಗ ಸ್ಟಾರ್ಟ್ ಮಾಡಿದ್ದೀವಿ ಟ್ರೆಕ್ಕು. ನೋಡಿ ಈ ಥರ ಇದೆ. ಇನ್ನು ಮುಂದೆ ಈ ಥರ ಸ್ಟೆಪ್ಸು, ಮುಂದೆ ಹೋಗ್ಬಿಟ್ಟು ನೋಡೋಣ ಯಾವ ಥರ ಇರುತ್ತೆ ಅಂತ. ಪುಟ್ಟ 15 ದಿವಸದಿಂದ ಮಿಸ್ ಆಗ್ಬಿಟ್ಟಿದೆ, ಎಲ್ಲ ಹೋಗಿದ್ದಪ್ಪ? ನಮಸ್ಕಾರ ನಾವು ಎಲ್ರಿಗೂ. ಹೆಂಗಿದ್ದೀರಿ ಎಲ್ಲರೂ? 15 ದಿವಸದಿಂದ ನಮ್ಮ ಪುಟ್ಟ ಮಿಸ್ ಆಗಿದ್ದ. ಫಾರಿನ್ ಟ್ರಿಪ್ ಹೋಗಿದ್ನು. ಎಲ್ಲಿಗೋಗಿದ್ದ ಪುಟ್ಟ? ಥೈಲ್ಯಾಂಡ್ಗೆ ಹೋಗಿದ್ನಪ್ಪ, ಥೈಲ್ಯಾಂಡ್ ಕೌ. ಥೈಲ್ಯಾಂಡ್ಗೆ ಹೋಗ್ಬಿಟ್ಟು 15 ದಿವಸದಿಂದ ಮಿಸ್ಸು. ಇವತ್ತು ಬಂದವನೇ. ಹೆಂಗಿರಿ? ಹಿಂಗೆ ಎತ್ಕೊಂಡು ಮೇಲಕ್ಕೆ ಹೋಗಬೇಕು. ನೋಡಿ ಮೆಟ್ಲೆಲ್ಲ ಈ ಥರ ಇದೆ. ಮೆಟ್ಲೆಲ್ಲ ಆ್ಯಕ್ಚುಲಿ ಇದು ಕಲ್ಲುಗಳು, ಅದೇ ಮೆಟ್ಲು ಶೇಪಲ್ಲಿ ಆಗಿದೆ. ನಿನ್ನೆ ಎಲ್ಲ ತುಂಬ ಮಳೆ ಬಿದ್ದಿದೆ ಇಲ್ಲಿ. ನೋಡಿ ಡ್ಯೂಸ್ ನೋಡಿ, ಇಲ್ಲಿ ಕಾಣಿಸುತ್ತೆ. ಯಾರೂ ಬಂದಿಲ್ಲ ಸುಮಾರು ದಿವಸಗಳಿಂದ ಅನ್ಕೊತೀನಿ. ನೋಡಿ ಹೆಂಗಿದೆ, ಫುಲ್ಲು ಗೋನತ್ತೆ. ಫುಲ್ಲು ಸನ್ಲೈಟೇ ಬೀಳ್ತಾ ಇಲ್ಲ ಇಲ್ಲಿ. ನೋಡಿ ಮುಂದೆ ಇದೆ. ಹಾಂ, ಇದು ಟ್ರ್ಯಾಕ್ ಇರೋದ್ರಿಂದ ಇದೇ ರೂಟ್ ಇರುತ್ತೆ. ಹೌದು, ಟ್ರ್ಯಾಕ್ ಇರೋದ್ರಿಂದ ಇದೇ ರೂಟ್ ಇರ್ಬೋದು. ಇದು ಆ್ಯಕ್ಚುಲಿ ಇದು ಟ್ರ್ಯಾಕ್ ಯಾರೂ ಮಾಡಿರೋದಲ್ಲ. ನೀರು ಹರ್ಕೊಂಬರುತ್ತಲ್ಲ, ನೀರು ಹರ್ಕೊಂಬಂದಾಗ ಆ ಥರ ದಾರಿ ಆಗುತ್ತೆ ಅಷ್ಟೇ. ಮತ್ತೆ ಅಲ್ಲಿ ಯಾವ ಕಡೆ ಹೋಗೋದು ಅಂತ ಕನ್ಫ್ಯೂಸ್ ಆಗ್ತಾಯಿದೆ. ನಿಂತ್ಕೊಂಡು ನೋಡ್ತಾ ಇದ್ದೀವಿ, ಯಾವ ಕಡೆ ಹೋಗೋಕೆ ಗೊತ್ತಿಲ್ಲ. ಹಿಂಗೊಂದು ದಾರಿ ಇದೆ, ಹಿಂಗೊಂದು ದಾರಿ ಇದೆ. ಯಾವ ಕಡೆ ಹೋಗೋದು ನೋಡಬೇಕು. ಮಳೆ ಬೇರೆ ಬೀಳ್ತಾ ಇದೆ. ಏನೋ ಯಾವ ಕಡೆ ನಡಿ, ಮತ್ತೆ ಹೋಗೋಣ, ನಡಿ ಹೋಗೋಣ. ನೀನು ಮೇಲ್ಬಾಯಲ್ಲಿ ಹೇಳ್ತೀನಿ ನೋಡು. ಮೇಲ್ಬಾಯಲ್ಲಿ ಈ ಕಡೆ ಒಂದು ನೋಡಿ, ಹಿಂಗೊಂದಿದೆ, ಹಂಗೊಂದಿದೆ, ಹಿಂಗೊಂದಿದೆ ನೋಡಪ್ಪ. ಇಲ್ಲೊಂದಿನಾ? ಇಲ್ಲಿ ಮುಂದೆ ಬಾ, ನೀರಿದೆ ಅಲ್ಲಿ, ಹುಷಾರು. ಕೊನೆಗೆ ಈ ಕಡೆ ಒಂದು ದಾರಿ ಸಿಕ್ತು. ಇದೇ ಇರ್ಬೋದು ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಇದು ದಾರಿ ಇದೆ ಅಂದ್ಕೊಂಡು ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. 100% ಇದೆ ಬಿಡಿ. ಓಕೆ, ನಿನ್ನೆಲ್ಲ ತುಂಬ ಮಳೆ ಬಿದ್ದಿದೆ, ಸಿಕ್ಕಾಪಟ್ಟೆ ಸ್ಲಿಪ್ಪರ್ ಇದೆ. ಈಗಲೂ ಬೀಳ್ತಾ ಇದೆ, ಆ್ಯಕ್ಚುಲಿ ಹನಿ ಬೀಳ್ತಾ ಇದೆ. ನೋಡಿ ಇಲ್ಲೆಲ್ಲ ನೋಡ್ಬೋದು ನೀವು, ಡ್ಯೂಸ್. ನಮ್ಮ ಪುಟಾಣಿ ಇದು ಫಸ್ಟ್ ಟ್ರೆಕ್ಕು, ಫುಲ್ ಜೋಶಲ್ಲಿದ್ದಾಳೆ. ಇಲ್ಲಿ ಏನಮ್ಮ ಟ್ರೆಕ್ ಮಾಡ್ತಾ ಇದೆಯಾ? ಬಾಯ್ಲಿ ಟ್ರೆಕ್ ಮಾಡ್ತಾ ಇದೆಯಾ? ಹಾಂ, ಏನು ನಿಂದೋಗ್ಬಿಟ್ಟಿದ್ಯಾ ಫುಲ್ಲು? ನಡಿ ಮುಂದೆ ಹಂಗೆ. ಏನು ನಿಂದೋಗಿದ್ಯಾ? ಗಿಡಗಳಲ್ಲಿ ನೀರಿದೆಯಾ? ಎಂತಕ್ಕೆ ಬಂತು ಗಿಡಗಳಲ್ಲಿ ನೀರು? ಯಾವಾಗ ಬಿತ್ತು ಮಳೆ? ನಿನ್ನೆ ಬಿದ್ದಿದ್ಯಾ? ಯು ಥಿಂಕ್. ಮತ್ತೆ ಹೆಂಗಿದೆ ಟ್ರೆಕ್? ಸುಸ್ತಾಗ್ತಾ ಇದೆ ಅಂತ ನಿಂಗೆ? ಇವಾಗ ಸುಸ್ತಾಗ್ತಾ ಇಲ್ವಾ? ಮತ್ತೆ ಯಾವಾಗ ಸುಸ್ತಾಗುತ್ತೆ? ಜೋರಾಗಿ ಮಾತಾಡಬೇಕು ಚಿನ್ನ. ಫಾರೆಸ್ಟ್ ಒಳಗಡೆಯಿಂದ ನಡ್ಕೊಂಡು ಹೋಗೋದು ಟ್ರ್ಯಾಕ್ ಇದೆ ಇದು. ನೋಡಿ ಫಾರೆಸ್ಟ್ ಇದು, ಫುಲ್ ಫಾರೆಸ್ಟ್ ಇದು ಟ್ರ್ಯಾಕ್. ನಮ್ಮ ಪುಟಾಣಿಯಲ್ಲಿ ಕೂತಿದ್ದಾಳೆ. ನಮ್ಮ ಪುಟ್ನು ಗಿರಿ. ಏನು ಪುಟ್ಟ?
15 ದಿವಸ ಆತಲ್ಲ ಕುಮಾರಣ್ಣ, ಹಾಂ ರವಷ್ಟು ಏರ್ ಇಡ್ತಾ ಸ್ಟಾರ್ಟ್ ಆಗದ. 15 ದಿವಸ ಆದ್ಮೇಲೆ ಇವತ್ತು ಬಂದಿನಲ್ಲ. ಪಾಪ ನಮ್ಮ ಗಿರಿಗೆ ಬರ್ತಾರ ಟ್ರೆಕ್ಗಳೆಲ್ಲ ಇಂಥ ಕಷ್ಟದ್ದೇ ಪಾಪ. ಬಟ್ ಇದು ರೂಢಿ ಆಗ್ಬಿಟ್ರೆ ಇನ್ನು ಎಂಥ ಟ್ರೆಕ್ ಬೇಕಾದ್ರೂ ಮಾಡ್ಬೋದು. ಈ ಥರ ಕಷ್ಟದ ರೂಢಿ ಆಗ್ಬಿಟ್ರೆ ಅವ್ರ ಪಾಪ ಕುಮಾರ ಪರ್ವತ ಹೋಗ್ಬೇಕು ಅನ್ನೋ ಆಸೆ ಇದೆ. ಈ ಅಕ್ಟೋಬರಲ್ಲಿ ಮುಗಿಸ್ತಾ ಇದ್ದೀವಿ ಅದನ್ನು. ಪ್ಲ್ಯಾನು ಕುಕ್ಕೆ ಹತ್ಬಿಟ್ಟು ಸೋಮವಾರಪೇಟೆ ಇಳಿಯೋಣ ಅಥವಾ ಸೋಮವಾರಪೇಟೆ ಹತ್ಬಿಟ್ಟು ಕುಕ್ಕೆ ಇಳಿಯೋಣ ಅನ್ನೋ ಪ್ಲ್ಯಾನ್ ಇದೆ. ನೋಡೋಣ ಯಾವ್ದು ಕನ್ವೀನಿಯೆಂಟ್ ಆಗುತ್ತೋ ಅದು ಮಾಡ್ತೀವಿ. ಸರಿ, ಡ್ರೋನ್ ಬೇರೆ ತೊಗೊಂಡೋಗ್ತಾ ಇದ್ದೀವಿ. ಡ್ರೋನ್ ಪರ್ಮಿಷನ್ ಇದೆಯಲ್ಲೋ ಗೊತ್ತಿಲ್ಲ. ಫಾರೆಸ್ಟ್ ಒಳಗೆ ಪರ್ಮಿಷನ್ ಇದ್ದರೆ ತೊಗೊಂಡು ಹೋಗ್ತೀವಿ. ಯಾವುದಮ್ಮ? ಚಿಕ್ಕಮಂಗ್ಳೂರು ಥರ ಇದೆ. ಯಾವ ಹೇಳು? ಯಾವುದು? ಮುಳ್ಳಯ್ಯನಗಿರಿ ಅಲ್ಲ, ಎಲ್ಲಿ ಯಾವ ವ್ಯೂ ಚೆನ್ನಾಗಿರೋದು ನಿನಗೆ ಇವಾಗ? ಅಲ್ಲಿ ಎದುರುಗಡೆ ಕಾಣಿಸ್ತಾ ಇರೋದಾ? ನೋಡೋದಂತೆ ಆ ವ್ಯೂ ತುಂಬ ಚೆನ್ನಾಗಿದೆ ಅಂತ ಇವಳಿಗೆ. ಇನ್ನು ಟಾಪಲ್ಲಿ ಇನ್ನೂ ಸೂಪರ್ ಆಗಿರುತ್ತೆ ಬಸ್ಸಿನ. ನಾವಿವಾಗ ಅಫಿಷಿಯಲಿ ಮೋಡದೊಳಗಡೆ ಇದ್ದೀವಿ ನಕ್ಷ. ಹೋಗು, ಮುಂದೆ ಹೋಗು. ಸುಸ್ತಾಯ್ತಾ ನಿನಗೆ? ಸುಸ್ತಾಗಿಲ್ಲ ಅಂದರೆ ನಿಮ್ಮಪ್ಪ ಇನ್ನೊಂದು ಬೆಟ್ಟ ಹಚ್ತಾರೆ. ಸುಸ್ತಾಯಿತು ಅಂತೇಳು. ಅವಳಿಗೆ ಸುಸ್ತೇ ಆಗಿಲ್ಲ. ಮಕ್ಳಿಗೆ ಹಂಗೆ ಸುಸ್ತಾಗಲ್ಲ. ಓಡ್ತಾ ಇದ್ದಾಳು ಬೆಟ್ಟದಲ್ಲಿ ಅವಳು. ಏನು ಪುಟ್ಟ, ಏನು ಹೇಳ್ತಾ ಇದ್ದೆ? ಹಾಂ, ಹಿಂಗೆಲ್ಲ ಕರ್ಕೊಂಬಂದು ತೋರಿಸ್ಬೇಕು. ಅವಾಗ ಮಕ್ಳಿಗೆಲ್ಲ ಸಖತ್ತಾಗೈತ ನಕ್ಷ. ಏನು ಕಾಣಿಸ್ತಾ ಇದೆ ನಿನ್ಗಲ್ಲಿ? ವ್ಯೂ. ಅವಳಿಗೆ ಏನು ಕಾಣಿಸ್ತಾ ಇಲ್ಲ. ಅಂದರೆ ಮೋಡ ವ್ಯೂ ಅವಳಿಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ. ಹೆಂಗಿದೆ ಚಿನ್ನ? ನೆಕ್ಸ್ಟ್ ವೀಕ್ ಬರ್ತೀಯಲ್ಲ? 100% ಶೋ. ಓಕೆ, ಕಮ್. ಇದು ಮಕ್ಕಳನ್ನ ಕರ್ಕೊಂಬಂದು ಟ್ರಕ್ಕಿಂಗು ಇಂಥವೆಲ್ಲ ಮಾಡಿಸಿದ್ರೆ ಒಳ್ಳೆ ಅಭ್ಯಾಸಗಳು ಕಲಿಸ್ಬೇಕು. ಮನೇಲಿ ಕುಣ್ಸ್ಕೊಂಡೇ ಇರೋದಲ್ಲ. ನೀವೆಷ್ಟು ಮುದ್ದಾಗಿ ಎಷ್ಟು ಹೈಜಿನಿಕ್ ಆಗಿ ಸಾಕ್ತೀರಾ ಅಷ್ಟು ನಿಮ್ಮ ಮಕ್ಳಿಗೆ ತೊಂದರೆ. ತಿಳ್ಕೊಳ್ರಿ. ಮಕ್ಕಳನ್ನ ಈ ಥರ ಟ್ರಕ್ ಅದು ಇದು ಕರ್ಕೊಂಬಂದ್ರೆ ಮೊಬೈಲ್ ಹಿಡ್ಕೊಂಡು ಗೇಮ್ ಆಡೋ ಹುಚ್ಚು ಕಮ್ಮಿ ಆಗಬಹುದು. ಬಿಟ್ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಈ ಅವ್ರ ಭಾಷೆಗೆ ಹೇಳ್ಬೇಕಂದ್ರೆ ಫಿಸಿಕಲಿ ಫಿಟ್ ಅಂತಾರಲ್ಲ, ಆ ಫಿಸಿಕಲಿ ಫಿಟ್ನೆಸ್ ಎಲ್ಲ ಬರ್ಬೇಕು ಅಂದ್ರೆ ಇವೆಲ್ಲ ಅಭ್ಯಾಸ ಮಾಡ್ಬೇಕು ಇವಾಗಿಂದ. ಮುಂದಕ್ಕೆ ಎಲ್ಬತ್ತದ. ಹೌದು, ಫಿಸಿಕಲಿ ಫಿಟ್ನೆಸ್ಸು ತುಂಬ ಇಂಪಾರ್ಟೆಂಟು. ಇವತ್ತಿನ ಲೈಫ್ ಸ್ಟೈಲಲ್ಲಿ ಫಿಸಿಕಲ್ ಫಿಟ್ನೆಸ್ ಬೇಕು. ಏನು ನಕ್ಷ, ಹುಲ್ಲೊಳಗೆ ಹೋಗ್ತಾ ಇದೆಯಾ? ಹಾಂ, ಏನು ಸಮಾಚಾರ? ಹಾಂ, ಭಯ ಆಗ್ತಾ ಇದೆಯಾ? ನಿಮ್ಮಪ್ಪ ಅವರೇ ಅಂತ ಧೈರ್ಯನಾ? ಹಾಂ, ಎಸ್ ಅಂತೆ. ಅವರಪ್ಪ ಇದ್ದಾರೆ ಅಂತ ಧೈರ್ಯ ಒಳಗೆ. ನಡಿ ಹೋಗು, ಭಯ ಇಲ್ಲ ಅಂದೆ. ಮತ್ತು ಫಾರೆಸ್ಟ್ ಒಳಗಡೆ ಎಂಟ್ರಿ. ಸನ್ಲೈಟೇ ಬೀಳ್ತಾ ಇಲ್ಲ ಇಲ್ಲಿ. ಫುಲ್ಲು ನೋಡಿ ಹೇಗಿದೆ ನೋಡಿ ಇಲ್ಲೆಲ್ಲ. ತುಂಬ ವೈಲ್ಡ್ ಆಗಿದೆ. ಜೊತೆಗೆ ಸ್ಲಿಪರಿ ಬೇರೆ. ಮಳೆ ಬಂದು ನೋಡಿ ನೆಲ. ನಮ್ಮ ಪುಟಾಣಿ ಏನೋ ಮಾತಾಡ್ಬೇಕಂತೆ. ಏನೋ ಟ್ರೆಕ್ ಬಗ್ಗೆ ಹೇಳ್ತಾವಂತೆ, ಕೇಳಿಸ್ಕೊಡಿ. ಏನೋ ಪುಟ? ಟ್ರಕ್ಕಿಗೆ ಬಂದಿದ್ದೀನಿ, ತುಂಬ ಥ್ರಿಲ್ಲಿಂಗ್ ಆಗಿದೆ. ಓಕೆ, ನಂಗೆ ಡೈಲಿ ಬರಬೇಕು ಅನ್ಸುತ್ತೆ. ಸ್ಕೂಲ್ ಇದೆ, ಸಂಡೇ ಮಾತ್ರ ಬರ್ತೀನಿ. ಥ್ಯಾಂಕ್ ಯು. ಡೈಲಿ ಬರ್ಬೇಕನ್ಸುತ್ತಾ? ಫಾರೆಸ್ಟ್ ನಿನ್ಗೆ ಇಷ್ಟ ಆಗ್ತಾ ಇದೆಯಾ ನೇಚರು? ಒಟ್ಟು ಫುಲ್ ಜೋಶ್. ಮಕ್ಕಳೇ ಹಂಗೆ. ಮಕ್ಕಳು ಏನಂದರೆ ಅವ್ರಿಗೆ ಸ್ಟ್ರೈನ್ ಆಗಲ್ಲ. ನಮಗೆ 1000 ಅಭ್ಯಾಸಗಳಿರ್ತವೆ, ಚಟಗಳಿರ್ತವೆ, ಸ್ಟ್ರೈನ್ ಆಗುತ್ತೆ. ನೋಡಿ ಹಿಂಗೆ ಬರ್ಬೇಕು, ಹಿಂಗೆ ಈ ರೀತಿ ಬಕ್ಕೊಂಡು ಸಾಹಸ ಮಾಡ್ಕೊಂಬರ್ಬೇಕು. ಎಲ್ಲ ಒಂಥರ ಇನ್ನು ಪೀಕಿಗೆ ಈ ಕಡೆ ಹೋಗ್ಬೇಕು. ಫುಲ್ಲು ಇಲ್ಲಿ ಮೋಡ ಮುಚ್ಕೊಂಡ್ಬಿಟ್ಟಿದೆ. ನಾನು ಕನ್ನಡಕ ಮೋಸ್ಟ್ಲಿ ನಿಮಗೆ ಫುಲ್ ಫಾಗ್ ಆಗಿರೋದು ಕಾಣಿಸ್ಬೋದು. ಫುಲ್ಲು ಮೋಡ ಮುಚ್ಚಿದೆ, ಫುಲ್ ಫಾಗ್ ನೋಡಿ. ಫುಲ್ಲು ಮೋಡ ಮುಚ್ಚಿದೆ. ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಐ ಥಿಂಕ್ ಆಲ್ಮೋಸ್ಟ್ ಇದ್ದೀವಿ. ಪೀಕ್ ಹತ್ರ ಆಲ್ಮೋಸ್ಟ್ ಇದ್ದೀವಿ ಅಂದ್ಕೊಂಡಿದ್ದೀವಿ, ಗೊತ್ತಿಲ್ಲ. ನೋಡಿ ಈಗೊಂದು ದಾರಿ ಬರುತ್ತೆ. ಪುಟ್ಟ ಇಲ್ಲೊಂದು ದಾರಿ ಇದೆ ಕಣೋ. ದಾರಿನೋ ನೀರು ಹರ್ಕೊಂಡು ಹೋಗಿರೋದೋ ಗೊತ್ತಿಲ್ಲ. ಒಟ್ಟು ಇಲ್ಲೊಂದು ಪಾತ್ ಥರ ಇದೆ. ಇಲ್ಲಿ ಯಾವುದೋ ಒಂದು ಏನೋ ಒಂದು ಪ್ರಾಣಿ ಸತ್ತಿತ್ತು ಅನಿಸುತ್ತೆ. ಅದರ ತಲೆನ ಯಾವ ಥರ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಲೋಕಲ್ಸ್ ಅವ್ರು ಇಟ್ಟಿರ್ಬೇಕು ಈ ಥರ, ಅಥವಾ ಅದಕ್ಕೊಂದು ಸಮಾಧಿ ಮಾಡಿದಾರೇನೋ ಗೊತ್ತಿಲ್ಲ.
ಈ ಥರ ಇದೆ. ನನಗೆ ಇದೇ ಥರ ತುಮಕೂರು ಹತ್ರ ರಾಮದೇವ್ರ ಬೆಟ್ಟ ಇದೆ, ಅಲ್ಲಿ ಸಿಕ್ಕಿತ್ತು ಸೇಮ್. ನೋಡಿ ಮೋಡದ ಒಳಗಡೆ ಬಂದಿದ್ದೀವಿ. ಕಂಪ್ಲೀಟ್ ಮೋಡ. ಆ ವಾಡ್ಗೊಂದು ಅರ್ಥ ಸಿಕ್ತಿವತ್ತು. ಮೋಡನೂ ನೋಡಿದ್ವಿ, ಫುಲ್ ಹನಿಗಳ ಬಳಗನೂ ಇದೆ. ನೋಡಿ ನೋಡಿ ಹನಿಗಳ ಬಳಗ. ಮತ್ತೊಮ್ಮೆ ಫಾರೆಸ್ಟ್ ಜಾಗ ಎಂಟ್ರಿ. ಫಾರೆಸ್ಟ್ ಅಲ್ಲ, ಇದು ಎಲ್ಲ ಫಾರೆಸ್ಟ್. ಫುಲ್ಲೇ ಫಾರೆಸ್ಟೇ, ಆದರೆ ನಾನು ಹೇಳ್ತಾ ಇರೋದು ಸನ್ಲೈಟ್ ಅಷ್ಟು ಬೀಳ್ತಾ ಇಲ್ಲ ಅಂತ. ಫುಲ್ ಡೆನ್ಸ್ ಇದೆ. ಸನ್ಲೈಟ್ ಅಷ್ಟು ಬೀಳ್ತಾ ಇಲ್ಲ, ಫುಲ್ ಡೆನ್ಸ್ ಇದೆ ಅಂತ. ವಿಡಿಯೋ ಎಲ್ಲ ಗೊತ್ತಾಗುತ್ತೆ ಅವ್ರಿಗೆ. ಬಹುಶಃ ಇದು ದಾಟದ ಮೇಲೆ ಪೀಕೆ ಅನ್ಕೊತೀವಿ ಮೋಸ್ಟ್ಲಿ. ಒಂದು ವ್ಯೂಗೆ ಬಂದಿದ್ದೀವಿ. ಇದೊಂದು ವ್ಯೂ ನೋಡಿ, ತುಂಬ ಚೆನ್ನಾಗಿದೆ. ಫುಲ್ ಫಾಗ್. ಪುಟಾಣಿ ಸುಸ್ತಾಯ್ತಾ ಇವಾಗ? ಹಾಂ, ಕಾಲು ನೋವು ಬರ್ತಾ ಇದೆಯಾ? ಏನಾಗಲ್ಲ, ಸುಮ್ಮನಿರು. ಹಾಂ, ಹೊಟ್ಟೆನೂ ಹಸುತ್ತಾ ಇದೆಯಾ? ಕೆಳಗಡೆ ಇಳಿದ್ಮೇಲೆ ಏನು ತಿಂತೀಯಾ? ಅದು ತಿಂದಮೇಲೆ ಕೆಳಗಡೆ ಚೀಚಿ ಮಟನ್ ತಿಂತೀಯಾ? ಮಟನಾ ಚಿಕನಾ? ಹಾಂ, ಚಿಕನಲ್ಲಿ ಏನು ಬೇಕು? ಹಾಂ, ಇಲ್ಲಿ ನೋಡು, ಕಬಾಬಾ ಅಲ್ಲೇ ಇಲ್ಲ, ಸೈಡಲ್ಲಿ ತಿಂತಾವಂತೆ. ಬಂದರು ನಮ್ಮ ಬಾಯ್ಸ್, ಮಾಡೋದ್ರೊಳಗಡೆಯಿಂದ ಬರ್ತಾ ಇದ್ದಾರೆ. ಬರ್ರಪ್ಪ ಸರ್. ಇಲ್ಲಿ ಕಂಬಳಿ ಹುಳುಗಳ ರಾಶಿನೇ ಇದೆ ಸರ್. ಹೇಳಿ. ಅದೇನೋ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಂಬಳಿ ಹುಳುಗಳಿದ್ದಾವೆ ನೋಡಿ. ಇವಾಗ ಬಂದ್ರಿ, ಯಾರು ಇಲ್ಲ ಸರ್, ಯಾರಿಲ್ಲ ನೋಡಿ. ಈ ಥರ ಸಿಕ್ಕಾಪಟ್ಟೆ ಯಾರು ಅಡ್ಡ ಬಂದರೆ ನೀವು ಫೋನ್ ಮಾಡ್ತೀನಿ. ಕಂಬಳಿ ಹುಳುಗಳು. ಹಾಂ ಸರಿ. ನೀನು ಪೀಕ್ಗೆ ಬಂದ್ಬಿಟ್ಟಿದ್ದೀವಿ ಆಲ್ಮೋಸ್ಟು. ಅಲ್ಲಿ ನೋಡಿ, ಅದು ಹೋದ್ರೇ ಅದೇ ಪೀಕ್ ಅಷ್ಟೇ. ಅಲ್ಲಿಗೆ ಹೋಗ್ಬಿಟ್ಟು ವೀಡಿಯೋ ಮಾಡ್ತೀನಿ. ಪೀಕಿಗೆ ಬಂದ್ಬಿಟ್ವಿ, ಪೀಕಲ್ಲಿ ಇದ್ದೀವಿ. ಇಲ್ಲೊಂದು ವ್ಯೂ ತೋರಿಸ್ತೀನಿ ನೋಡಿ. ದೇವಸ್ಥಾನ ಇದೆ ಮೋಡದ ಒಳಗಡೆ. ಇದೆ ಪೀಕ್, ಚನ್ನಗಿರಿ ಪೀಕ್ ಇದೆ. ಲಾಸ್ಟ್ ಟ್ರೆಕ್ಕು ಮುಗೀತು. ಈ ಕಡೆ ಇವಾಗ ಹಿಂಗೆ ಡೌನಿಂದ ಹೋಗಿ ಅಲ್ಲಿಗೆ ಹೋಗ್ಬೇಕು. ದೇವಸ್ಥಾನದ ಹಿಂದೆಗಡೆ ಒಂದು ಬ್ಯೂಟಿಫುಲ್ಲಾಗಿ ಒಂದು ಕಲ್ಯಾಣಿ ಇದೆ, ತೋರಿಸ್ತೀನಿ ನೋಡಿ ಕಲ್ಯಾಣಿನ. ಮೋಸ್ಟ್ಲಿ ಬಹುಶಃ ಫಾಗಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲೋ ಗೊತ್ತಿಲ್ಲ ನೋಡಿ, ಅದೇ ಕಲ್ಯಾಣಿ. ಫುಲ್ಲು ಮುಚ್ಕೊಂಬಿಟ್ಟಿದೆ ಮೋಡ. ನೋಡಮ್ಮ, ಕಾಣಿಸ್ತಮ್ಮ ಕಲ್ಯಾಣಿ? ಕೆಳಗಡೆ ಹೋಗೋಣ ಬಾ. ಮೋಡದ ಮೇಲೆ, ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಮೋಡದೊಳಗಿದೆ. ಆ ದೇವಸ್ಥಾನದ ಬ್ಯಾಕ್ ಸೈಡು ಕಲ್ಯಾಣಿ ಇದೆ. ಕಲ್ಯಾಣಿ ಹಿಂದೆ ಒಂದು ಮಂಟಪ ಇದೆ ನೋಡಿ, ಮಂಟಪ. ಇದು ಕಲ್ಯಾಣಿ. ಸೂಪರ್ ವ್ಯೂ. ಅಲ್ಲಿಗೆ ಚನ್ನಗಿರಿ ಬೆಟ್ಟದ ಟ್ರೆಕ್ ಕಂಪ್ಲೀಟೆಡ್. ಪುಟಾಣಿ ಹೆಂಗಿತ್ತು ಟ್ರೆಕ್ಕು? ಒಂದು ಐಫೈ ಹೊಡಿ. ಸೂಪರ್. ಓ, ಮೀನುಗಳು ಬಂದಿದೆ ನೋಡಿ, ತೋರಿಸ್ತೀನಿ ಮೀನುಗಳು ನೋಡಿ. ಕಲ್ಯಾಣಿ ಇಲ್ಲಿ ಮೀನುಗಳು. ನಮ್ಮ ಹುಡುಗ ಟಚಕ್ಕೆ ಕೊಟ್ಟ ಮೊಸಳೆ ಗಿಸ್ಲೆ ಇದ್ದ. ಯಾಕೆ ಬೇಕು ಅಂತ, ಯಾಕೆ ಬೇಕು, ಏನು ಬೇಕಾದ್ರೂ ಇರ್ಬೋದು ಇಲ್ಲಿ, ಹೇಳೋಕ್ಕಲ್ಲ. ಮೊಸಳೆ ಎಲ್ಲ ಇರಲ್ಲ. ಲಾಸ್ಟ್ ಈ ದೇವಸ್ಥಾನದಿಂದ ಪಕ್ಕ ಬಂದರೆ ಇನ್ನೊಂದು ವ್ಯೂ ಇದೆ, ಬ್ಯೂಟಿಫುಲ್ ವ್ಯೂ. ಹೋಗೋಕ್ಕೆ ಮನಸ್ಸಾಗ್ತಾ ಇಲ್ಲ. ಅದೇನು ಮೋಡ ಆಟ ಆಡ್ತಾ ಇದೆ ನೋಡಿ. ಸಖತ್ ವ್ಯೂ. ಇಲ್ಲೆಲ್ಲ ಮೋಡ ಫಾರ್ಮ್ ಆಗ್ತಾ ಇದೆ, ಕ್ಲಿಯರ್ ಆಗ್ತಾ ಇದೆ, ಫಾರ್ಮ್ ಆಗ್ತಾ ಇದೆ, ಕ್ಲಿಯರ್ ಆಗ್ತಾ ಇದೆ. ನಾವು ಫಾರೆಸ್ಟ್ ಒಳಗಡೆಯಿಂದ ಯಾವುದಾದೋ ರೂಟನ್ನ ಎಕ್ಸ್ಪ್ಲೋರ್ ಮಾಡ್ಕೊಂಬಂದ್ವಿ. ಆ್ಯಕ್ಚುಯಲ್ ರೂಟು ನೀವು ಕೆಳಗಡೆ ಬರ್ತಾನೆ ಒಂದು ಪೋಲ್ ಇದೆ. ಆ ಪೋಲ್ಗೆ ರೈಟ್ ಸೈಡ್ಗೆ ಹೋದರೆ ದೇವಸ್ಥಾನ ಸಿಗುತ್ತೆ. ದೇವಸ್ಥಾನದ ಆವರಣ ಅಂತಿದೆ. ಹಂಗ ಸತ್ಕೊಂಬಂದರೆ ಆರೋ ಮಾರ್ಕ್ ಹಾಕಿದ್ದಾರೆ ನೋಡಿ. ನಾವು ಆ ರೂಟಲ್ಲಿ ಇಳಿತಾ ಇದ್ದೀವಿ ನೋಡಿ. ಈ ಥರ ಆರೋ ಮಾರ್ಕ್ ಕಾಣಿಸುತ್ತೆ ನಿಮಗೆ. ಆರೋ ಮಾರ್ಕ್ ರೂಟಲ್ಲಿ ಹೋದರೆ ನಿಮಗೆ ಈಸಿ ಅನಿಸುತ್ತೆ.
ಆ ಕಡೆಯಿಂದ ಬಂದ್ಬಿಡಿ. ನಾವು ಬಂದಿದ್ದು ತುಂಬ ಡಿಫಿಕಲ್ಟ್ ರೂಟು, ಮತ್ತು ತುಂಬ ಚೆನ್ನಾಗಿದೆ ಅದು. ಫಾರೆಸ್ಟ್ ಒಳಗಡೆಯಿಂದ ಬರೋ ಥರ, ಅಂದರೆ ಫಾರೆಸ್ಟೇ ಇದು ಫುಲ್ಲು, ಬಟ್ ಡೆನ್ಸ್ ಆಗಿರುತ್ತೆ, ಸನ್ಲೈಟೇ ಬರಲ್ಲ, ಆ ಥರದ್ರೊಳಗಡೆ ಬರೋ ಥರ ಇರುತ್ತೆ. ಹಂಗಾಸ್ ಬನ್ನಿ. ನಾವು ಹಿಂದೆಯಿಂದ ಇಳಿಬೇಕಾದ್ರೆ ಒಂದು ಬ್ಯೂಟಿಫುಲ್ ವ್ಯೂ ಸಿಗುತ್ತೆ. ಯಾವ ಥರ ಇದೆ ಅಂತಂದರೆ ನೋಡಿ, ಫುಲ್ ಗ್ರೀನರಿ. ಇದು ಆ್ಯಕ್ಚುಲಿ ನಾವು ಟ್ರೆಕ್ ಮುಗಿಸಿ ವಾಪಸ್ ಇಳಿಬೇಕಾದ್ರೆ ವ್ಯೂ ಇದು ನೋಡಿ. ಇದು ಹಿಂದೆ ಇರೋದು ಫುಲ್ ಮೋಡಗಳು, ಅವೆಲ್ಲ ಫುಲ್ಲು ಮೋಡಗಳು. ಆ ಮೋಡ ಕ್ಲಿಯರ್ ಆದರೆ ಕೆಳಗಡೆ ಊರು ಕಾಣಿಸುತ್ತೆ. ಮೋಡ ಇರೋದ್ರಿಂದ ನಿಮಗೇನು ಕಾಣಿಸ್ತಾ ಇಲ್ಲ. ಸಖತ್ ವ್ಯೂ ಇದೆ. ಆ್ಯಕ್ಚುಲಿ ನೀವು ಈ ಕಡೆಯಿಂದನೂ ಹತ್ಬೋದು, ಈ ಕಡೆಯಿಂದನೂ ಇಳಿಬೋದು. ನಾವು ಆ ಕಡೆಯಿಂದ ಹತ್ತಿದ್ವಿ. ಇಳಿಬೇಕಾದ್ರೆ ಇಲ್ಲಿ ಯಾರೋ ಮೇಲೆ ಕಾಣಿಸಿದ್ರಿಂದ ಹಿಂಗೆ ಇಳಿತಾ ಇದ್ದೀವಿ. ನೋಡಿ ಅಲ್ಲಿ ಹಳ್ಳಿ ಕಾಣಿಸ್ಬೋದು ನೋಡಿ. ನೋಡಿ ಹಳ್ಳಿ, ಅದು ಪೂರ್ತಿ ಮೋಡ ಮುಚ್ಕೊಂಡು ಕಾಣಿಸ್ತಾ ಇಲ್ಲ ಈಗ. ನೋಡಿ ಈ ಕಡೆ ಎಲ್ಲೋ ಕಾಣಿಸ್ತಾ ಇದೆ, ನೋಡಿ ಈ ಕಡೆ ಎಲ್ಲೋ ಕಾಣಿಸ್ತಾ ಇದೆ ಹಳ್ಳಿ. ಅದೆಲ್ಲ ಮೋಡ ಮುಚ್ಚಿರೋದ್ರಿಂದ ಕಾಣ್ತಾ ಇಲ್ಲ. ಸಖತ್ ವ್ಯೂ ಇದೆ ಇದು. ನಮ್ಮ ಪುಟಾಣಿ ಒಂದು ಕಡೆ ನಿಂತಿದ್ದಾಳೆ. ಎಂಥ ವ್ಯೂ ಅಂದರೆ ಸಖತ್ತಾಗಿದೆ, ತೋರಿಸ್ತೀನಿ ನೋಡಿ. ಹಾಯ್ ನಕ್ಷಾ, ಹೆಂಗಿದೆ ವ್ಯೂ? ಸೂಪರ್. ಫುಲ್ ಮೋಡ ಮುಚ್ಕೊಂಬಿಟ್ಟಿದೆ ಹಂಗೆ. ಪುಟಾಣಿ ನಿಂತಿದ್ದಾಳೆ ನೋಡಿ. ಹುಷಾರಾಗಿಳಿ ಅಮ್ಮ, ಹುಷಾರಾಗಿಳಿ. ಹೋಗೋ ದಾರಿಕ್ಕಿನ್ನ ಬರೋ ದಾರಿನೇ ತುಂಬ ಕಷ್ಟ ಇದೆ. ಸಿಕ್ಕಾಬಟ್ಟೆ ಬಗ್ಗಿ ಹೋಗ್ಬೇಕು ನೋಡಿ. ಈ ಥರ ಇದೆ ದಾರಿ. ಹಿಂಗೆ ಬಕ್ಕೊಂಡು ಹಿಂಗೆ ಹೋಗ್ಬೇಕು ನೋಡಿ. ಹಿಂಗಿಂದ ಹಿಂಗೆ ಬಂದು ಹಿಂಗೆ ಹೋಗ್ಬೇಕು. ಇದೊಂದು ಕೇವ್ ಇದ್ದಂಗಿದೆ. ಇಲ್ಲಿ ಕುತ್ಕೊಂಡು ಕುಕ್ಕರ್ಗಾರಲ್ಲಿ ಕುತ್ಕೊಂಡೇ ಹೋಗ್ಬೇಕು. ಮಾಮೂಲಿ ಥರ ಹೋಗ್ತೀವಿ ಅಂದರೆ ಆಗೋದೇ ಇಲ್ಲ. ಹೆಂಗಿದೆ ನೋಡಿ. ನೋಡಿ ಇದರಲ್ಲಿ ಬಕ್ಕೊಂಡು ಹೋಗ್ಬೇಕು. ನೋಡಿ ಹಿಂಗೆ ಕುತ್ಕೊಂಡು ಹಿಂಗೆ ಹೋಗ್ಬೇಕು. ಕುತ್ಕೊಂಡು ಹೋಗ್ಬೇಕು ಹಿಂದೆ. ಹಿಂಗೆ ಬರಬೇಕು ಕುತ್ಕೊಂಡು. ಯಾವ ಥರ ಇದೆ ಅಂತ ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿ. ಬರ್ತಾ ಇದೇ ಥರನೇ ಬರಬೇಕು. ಒಂದು ನಿಮಿಷ ನಡೀತೀನ. ಹಿಂಗೆ ಬರಬೇಕು.